ಹೆಲೋ ಬ್ಯಾಂಗ್ಳೂರ್ ಟ್ರೇಡರ್ಸ್. ಸೊ ಈ ವಾರ ಒಂದು ಸ್ವಿಂಗ್ ಸ್ಟಾಕ್, ಸೊ ಕಮಿಂಗ್ ಸ್ವಿಂಗ್ ಟ್ರೇಡಿಂಗಿಗೆ ಮತ್ತು ಶಾರ್ಟ್ ಟರ್ಮ್ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಬೋದು. ಸೊ ಯಾವುದಂದರೆ ಅಲೈಡ್ ಡಿಜಿಟಲ್ ಸರ್ವಿಸ್. ಸೊ ಏನು ಈ ಸ್ಟಾಕ್ ಏನು ಮಾಡ್ತಿದೆ ಅಂದರೆ ಲೈಕ್ ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಯಿತು, 2007ಇಂದ ಸ್ಟಾರ್ಟ್ ಆಯ್ತು ಇದು, ಓಕೆನಾ. ಸೊ ಜಾನ್ 2008ಇಂದ ಇದು ಒಂದು ಡೌನ್ಫಾಲ್ ನೋಡ್ತಿದೆ. ಈ ಡೌನ್ಫಾಲ್ ಇಲ್ಲೊಂದು ಕನ್ಸಾಲಿಡೇಟ್ ಆಗಿ ಮತ್ತೆ ಡೌನ್ಫಾಲ್ ನೋಡಿದೆ ಈ ಸ್ಟಾಕ್, ಓಕೆ. ಸೊ ಈ ಸ್ಟಾಕ್ ಡೌನ್ಫಾಲ್ ನೋಡಿ ಈಗ ನೋಡಿ ಆಲ್ಮೋಸ್ಟ್ ಸೆಲ್ಲರ್ಸ್ ಎಲ್ಲೂ ಅಷ್ಟೊಂದಿಲ್ಲ. ಸೊ ಸೆಲ್ಲರ್ಸ್ ಬಂದು ಇದ್ದಿತ್ತು ಫೆಬ್ 2011 ಸೆಲ್ಲರ್ಸ್ ಇದ್ದರು ಮಂತ್ಲಿ ಟೈಮ್ ಫ್ರೇಮಲ್ಲಿ ನೋಡ್ತಿದ್ರೆ. ಸೊ ಈಗ ಬೇರೆ ಬಯರ್ಸ್ ಮಾತ್ರ ಅಕ್ಯುಮುಲೇಟ್ ಆಗ್ತಿದ್ದಾರೆ ಆನ್ ಮಂತ್ಲಿ ಟೈಮ್ ಫ್ರೇಮ್ ಆಲ್ಸೋ. ವೀಕ್ಲಿ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿದ್ರೆ ಫ್ರಮ್ ದ ಲಾಸ್ಟ್ ಒಂದು ಯಾವ ಒಂದು ಕನ್ಸಾಲಿಡೇಷನ್ ಏರಿಯಾ ಐತಲ್ಲ, ಮಲ್ಟಿಪಲ್ ಎಂಟ್ರಿ ರೆಸಿಸ್ಟೆನ್ಸ್, ಓಕೆ. ಸೊ ಮಲ್ಟಿಪಲ್ ರೆಸಿಸ್ಟೆನ್ಸ್ ಯಾವುದಿತ್ತು, ಓಕೆ. ಸೊ ಮಲ್ಟಿಪಲ್ ರೆಸಿಸ್ಟೆನ್ಸ್ ಅದು ಆಲ್ಮೋಸ್ಟ್ 10 ಅಂದರೆ ಇವಾಗ 24. ಸೊ ಆಲ್ಮೋಸ್ಟ್ ಇಟ್ ಇಸ್ 14 ಇಯರ್ಸ್ ಓಲ್ಡ್ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಮಾಡಿದೆ. ಸೊ ಏನು ಮಾಡ್ತಿದೆ ಅಂದರೆ ಕರೆಂಟ್ ಸ್ಟಾಕಲ್ಲಿ ನೋಡಿ ಈ ಒಂದು ಟ್ರೆಂಡ್ ಲೈನ್ ಯಾವ ಡ್ರಾ ಮಾಡಿದ್ದೀವಲ್ವಾ, ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 14 years old resistance with a big dominating candle and with a good volume, okay. So good volume ಇದು ಬ್ರೇಕ್ಔಟ್ ಆಗಿದೆ. ಸೊ ನೆಕ್ಸ್ಟ್ ಇದರಲ್ಲಿ ಹೆಂಗೆ ಟ್ರೇಡ್ ಮಾಡ್ಬೋದು ಅಂದರೆ ಡೇ ಟೈಮ್ ಫ್ರೇಮ್ಗೆ ಹೋಗಿ ಒಂದು ಯಾವುದಾದ್ರೂ ಒಂದು ಕನ್ಸಾಲಿಡೇಷನ್ ಈ ಒಂದು ಲೆವೆಲಲ್ಲಿ ಇಲ್ಲ ಈ ಲೆವೆಲಲ್ಲಿ ಒಂದು ಪುಲ್ ಬ್ಯಾಕ್, ಈ ಏರಿಯಾದಲ್ಲಿ ಏನಾದರೂ ಒಂದು ಪುಲ್ ಬ್ಯಾಕ್, ಇಲ್ಲಿ ಏನಾದರೂ ಒಂದು ರಿವರ್ಸಲ್ ಕಾಣೋ ಸೈನ್ ಇದ್ದರೆ ಇಲ್ಲೊಂದು ಎಂಟ್ರಿ ತಗೊಂಡು ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಟಾರ್ಗೆಟ್ ಫಾರ್ ವೆರಿ ಬಿಗ್, ಓಕೆ. ಸೊ ಟಾರ್ಗೆಟ್ ಎಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಲೆಟ್ ಮೀ ಮಾರ್ಕ್ ದ ಟಾರ್ಗೆಟ್. ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಟಾರ್ಗೆಟ್ ಅಪ್ ಟು ದಿಸ್ ಲೆವೆಲ್ಸ್. ವೀಕ್ಲಿ ಟೈಮ್ ಫ್ರೇಮಲ್ಲಿ ಹೋಗಿ ನೋಡಿದ್ರೆ ಟಾರ್ಗೆಟು ವಿ ಕ್ಯಾನ್ ಮಾರ್ಕ್ ಅಪ್ ಟು ದಿಸ್ ಲೆವೆಲ್, ಓಕೆ. ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ಈ ಲೆವೆಲ್ಗೆ. ಲೆಟ್ ಮಿ ಸ್ವಿಚ್ ಟು ಕ್ಯಾಂಡಲ್ ಚಾರ್ಟ್ ಆ್ಯಂಡ್ ಡೇ ಟೈಮ್ ಫ್ರೇಮ್. ಸೊ ನಾನು ಹೇಳ್ದಂಗೆ ಇಲ್ಲಿಂದ ಯಾವುದಾದ್ರು ಒಂದು ರಿವರ್ಸಲ್ ಏನಾದರೂ ಸೈನ್ ಕಾಣಿಸ್ತಂದರೆ ಓಕೆ ವಿ ಕ್ಯಾನ್ ಟೇಕ್ ಅನ್ ಟ್ರೇಡ್ ಫಾರ್ ದಿಸ್ ಲೆವೆಲ್ಸ್ ಅಪ್ ಟು 36% and the next would be 50% up to we can take till here. So this will be the analysis of the stock, which we can see it is given a very good move in our previous trading session. ಸೊ ನೋಡೋಣ ಇನ್ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಇಲ್ಲಿ ಏನಾದರೂ ಒಂದು ಚಿಕ್ಕ ರಿವರ್ಸಲ್ ಕ್ಯಾಂಡಲ್ ಕಾಣಿಸಿದ್ರೆ ಸೊ ವಿ ಕ್ಯಾನ್ ಎಂಟರ್, ಓಕೆ. ಸೊ ಇದು ಬಂದ್ಬಿಟ್ಟು ಬೇರೆ ಒಂದು ಎಜುಕೇಷ್ನಲ್ ಪರ್ಪಸ್ಗೆ, ದಿಸ್ ಇಸ್ ನಾಟ್ ಅನ್ ಅಡ್ವೈಸ್ ಯು ಗೈಸ್ ಟು ಟ್ರೇಡ್ ವಿತ್ ದಿಸ್, ಓಕೆ, ಆರ್ ಬೈ ಆ್ಯಂಡ್ ಸೆಲ್. ಫಂಡಮೆಂಟಲ್ ಪಾರ್ಟಲ್ಲಿ ಹೋದರೆ, ಸೊ ಫಂಡಮೆಂಟಲ್ ಪಾರ್ಟಲ್ಲಿ ನೋಡಿದ್ರೆ ದಿಸ್ ಇಸ್ ಅನ್ ಸ್ಮಾಲ್ ಕ್ಯಾಪ್, ಓಕೆ, ಸ್ಮಾಲ್ ಕ್ಯಾಪ್ ಸ್ಟಾಕ್, ಪಿ ಇ ರೇಷಿಯೋ ವಿಚ್ ಇಸ್ ವೆರಿ ಗುಡ್. on a bottom there is no pledge, okay. ಸೊ ಈ ಒಂದು ಕಂಪನಿಯ ಮಾಲೀಕರು ಓಕೆ ಏನಿದಾರೋ ಪ್ಲಜ್ ಮಾಡಲಿಲ್ಲ, ಈ ಸ್ಟಾಕ್ನ ಪ್ಲಜ್ ಮಾಡಲಿಲ್ಲ. ಸೊ ವಿ ಕ್ಯಾನ್ ಸಿ ವೆರಿ ಗುಡ್ ಸೈನ್ ಆಫ್ ಇಟ್. ಆ್ಯಂಡ್ ಆಲ್ಸೋ CFO ಟು ನೆಟ್ ಪ್ರಾಫಿಟ್, ದಟ್ ಈಸ್ ನಥಿಂಗ್ ಬಟ್ ನಮ್ಮ ಕ್ಯಾಶ್ ಫ್ಲೋ ಏನಿದೆ ಅದರಿಂದ ನೆಟ್ ಪ್ರಾಫಿಟ್, ಓಕೆ. ಸೊ ಇಟ್ ಈಸ್ ವೆರಿ ಗುಡ್ ವಿತ್ ದಟ್. ಆ್ಯಂಡ್ ವೆನ್ ಐ ಗೋ ವಿತ್ ದ ಚಾಟ್ ಅನಾಲಿಸಿಸ್ ನೋಡಿ, ಚಾಟ್ ನೋಡ್ತಿದ್ರೆ ಇಟ್ ಹ್ಯಾಸ್ ಅ ವೆರಿ ಗುಡ್ DMA ಆಫ್ ಅ 50 DMA ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ತಿದೆ. ಮತ್ತು ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ, ಬ್ಯಾಲೆನ್ಸ್ ಶೀಟ್ಗೆ ಮುಂಚೆ ಕ್ವಾರ್ಟರ್ಸ್ ನೋಡೋಣ. ಸೊ ಕ್ವಾರ್ಟರ್ಸಲ್ಲಿ ನೋಡಿದ್ರೆ ನೋಡಿ ಫ್ರಮ್ ಪಾಸ್ಟ್ ಲೈಕ್ 23 ಡಿಸೆಂಬರ್ ಮತ್ತು ಮಾರ್ಚ್ 2024 ಮತ್ತು ಜೂನ್ 2024 ಅಲ್ಲಿ ನೋಡಿದ್ರೆ ಸೊ ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ದ ಸೇಮ್, ಸ್ವಲ್ಪ ಜಾಸ್ತಿ ಆಗಿ ತಿರ್ಗಾ ಕಡಿಮೆ ಆಗಿದೆ ಇನ್ ದ ಕ್ವಾರ್ಟರ್ಸ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ನೆಟ್ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನೋಡಿದ್ರೆ they have been increased it with their profit comparative to March 23 ಇಂದ, which is 2023 ಇಂದ March 2024, ಓಕೆ. ಅವರು ಸಿಂಗಲ್ ಡಿಜಿಟ್ ಇಂದ 2 digit ಪ್ರಾಫಿಟ್ಗೆ ಎಂಟರ್ ಆಗಿದ್ದಾರೆ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ದೇರ್ ಕಾಂಪೌಂಡಿಂಗ್ ಆಫ್ ದ ಪ್ರಾಫಿಟ್ ಇಟ್ ಇಸ್ 34%, which is very good. ಆ್ಯಂಡ್ ಸೇಲ್ಸ್ ಗ್ರೋತ್ ಇಸ್ ಆಲ್ಸೋ which is very very good with this. ಆ್ಯಂಡ್ ರಿಟರ್ನ್ ಆಫ್ ಈಕ್ವಿಟಿನೂ ನೋಡ್ಬೋದು, ಇಟ್ ಇಸ್ ಗಾಟ್ ಇಂಪ್ರೂವ್ಡ್. ಲಾಸ್ಟ್ 5 years ಇಂದ ಇಟ್ ವಾಸ್ 7% ಆ್ಯಂಡ್ 3 years ಅಲ್ಲಿ ನೋಡಿದ್ರೆ 9% ಅಲ್ಲಿ ಇದೆ. ಆ್ಯಂಡ್ ದ ಕ್ಯಾಶ್ ಫ್ಲೋ ನಾನು ಹೇಳ್ದಂಗೆ ಕ್ಯಾಶ್ ಫ್ಲೋ ದೇ ಹ್ಯಾವ್ ಎ ವೆರಿ ಗುಡ್ ಕ್ಯಾಶ್ ಫ್ಲೋ ಆ್ಯಂಡ್ ದೇ ಆರ್ ಬಿನ್ ಇನ್ವೆಸ್ಟಿಂಗ್ ವಿತ್ ದ ಅದರ್ ಇನ್ವೆಸ್ಟಿಂಗ್ ಆಲ್ಸೋ ದೇ ಆರ್ ಬಿನ್ ಡೂಯಿಂಗ್ ಇಟ್ ವಿತ್ ಅದರ್ ಕೈಂಡ್ ಆಫ್ ಲೈಕ್ ಅಸೆಟ್ಸ್, ಓಕೆನಾ. ಸೊ ಆ ಥರ ಇನ್ವೆಸ್ಟಿಂಗ್ ಇದೆ ವಿತ್ ದ ಫಿನಾನ್ಷಿಯಲ್ ಆ್ಯಂಡ್ ಇನ್ವೆಸ್ಟಿಂಗ್ ಅದರ ಅನದರ್ ಆಕ್ಟಿವಿಟೀಸ್.
And if I see with FII DIS ನೋಡಿದ್ರೆ FIIs they have been increased a little bit skate on this, and only shareholders hold a 50%, sorry, 52.09% of the skate. So this is the very good sign which I can see. And also if I see technically also, this has been given a very good breakout on a daily time frame and also in a weekly time frame. All right, so let us see if any positive sign we see here, any reversal sign from this pattern, okay, from this level will be good to enter with this. ಓಕೆನಾ? ಸೊ ಇಫ್ ಇನ್ ಕೇಸ್ ಈ ಒಂದು ಅನಲೈಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ವಿಲ್ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ ಗೈಸ್.